ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ KE ಅವರು ನಡೆಸಿರುವಂತಹ BMTC ಅಂದರೆ 14/7/2024 ನಡೆಸಿರುವ ಪೇಪರ್ 2 ಪತ್ರಿಕೆಯಲ್ಲಿನ ಕನ್ನಡ ವಿಭಾಗಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ಇಂದಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇನ್ನೊಂದು ಫ್ರೆಂಡ್ಸ್, ಎಲ್ಲರೂ ಕೇಳ್ತಾ ಇದ್ರಿ ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನಮಗೆ ಉಪಯೋಗ ಇದೆನಾ ಅಂತ. ಸೊ ಖಂಡಿತ ಇದೆ. ಯಾಕೆಂದರೆ ಪ್ರಶ್ನೆಗಳು ರಿಪೀಟೆಡ್ ಆಗೋದ್ರಿಂದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಅವಶ್ಯಕ. ಸೊ ಬೇಕಾದರೆ ನೀವೇ ನೋಡ್ತಾ ಹೋಗಿ ಪ್ರಶ್ನೆಗಳು ಯಾವ ರೀತಿ ಪುನರಾವರ್ತನೆ ಆಗಿವೆ ಅಂತ. ಹಾಗಾಗಿ ಇವತ್ತಿನ ಈ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ಕತ್ತಿ ಮಸೆ ಈ ನುಡಿಗಟ್ಟಿನ ಅರ್ಥ. ಕತ್ತಿ ಮಸೆ ಈ ನುಡಿಗಟ್ಟಿನ ಅರ್ಥ. ಆಪ್ಷನ್ 1 ಕತ್ತಿಯನ್ನು ಹರಿತ ಮಾಡು. ಆಪ್ಷನ್ 2 ದ್ವೇಷ ಸಾಧಿಸು. ಆಪ್ಷನ್ 3 ಓರೆ ನೋಟ. ಆಪ್ಷನ್ 4 ಜ್ಞಾನವಂತನಾಗು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ದ್ವೇಷ ಸಾಧಿಸು. ಕತ್ತಿ ಮಸೆ ಈ ನುಡಿಗಟ್ಟಿನ ಅರ್ಥ ಏನಂದರೆ ದ್ವೇಷ ಸಾಧಿಸು. ನೆಕ್ಸ್ಟ್ ಪ್ರಶ್ನೆ, ಕಂಬನಿ ಈ ಪದದಲ್ಲಿರುವ ಸಂಧಿ. ಕಂಬನಿ ಈ ಪದದಲ್ಲಿರುವಂತಹ ಸಂಧಿ. ಆಗಮ ಸಂಧಿ, ಆದೇಶ ಸಂಧಿ, ಗುಣ ಸಂಧಿ, ಜಸ್ವ ಸಂಧಿ. ಸೊ ಈ ಕಂಬನಿ ಅನ್ನೋದನ್ನು ಬಿಡಿಸಿ ನೋಡಿದಾಗ ಕನ್ ಅಧಿಕ್ ಪನಿ, ಕನ್ ಅಧಿಕ್ ಪನಿ ಕಂಬನಿ. ಗದಪಗಳಿಗೆ ಗದಪ ಆದೇಶವಾಗಿ ಬಂತು ಅಂದರೆ ಅದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆದೇಶ ಸಂಧಿ. ನೆಕ್ಸ್ಟ್ ಪ್ರಶ್ನೆ, ಮೈ ಮುಚ್ಚು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮೈ ಮುಚ್ಚು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಗಮಕ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ಕ್ರಿಯಾ ಸಮಾಸ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕ್ರಿಯಾ ಸಮಾಸ. ಇದನ್ನು ಬಿಡಿಸಿದಾಗ ಮೈಯನ್ನು ಅಧಿಕ್ ಮುಚ್ಚು, ಮೈಯನ್ನು ಅಧಿಕ್ ಮುಚ್ಚು, ಮೈ ಮುಚ್ಚು. ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂದರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಬಿರುಗಾಳಿಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಬಿರುಗಾಳಿಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ದೆಸೆಯಿಂದ, ಬಿರುಗಾಳಿ, ಇಂದ, ಗಾಳಿಯಿಂದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಇಂದ. ಬಿರುಗಾಳಿಯಿಂದ ಈ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಇಂದ. ನೆಕ್ಸ್ಟ್ ಪ್ರಶ್ನೆ, ಭಾನು ಈ ಪದದ ಸಮನಾರ್ಥಕ ಪದ. ಭಾನು ಈ ಪದದ ಸಮನಾರ್ಥಕ ಪದ. ಆಕಾಶ, ಗಗನ, ಪೃಥ್ವಿ, ಸೂರ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸೂರ್ಯ. ಭಾನು ಈ ಪದದ ಸಮನಾರ್ಥಕ ಪದ ಯಾವುದು ಅಂದರೆ ಸೂರ್ಯ. ಇನ್ನು ಸೂರ್ಯನಿಗೆ ಇರುವಂತಹ ಇನ್ನಿತರ ಸಮನಾರ್ಥಕ ಪದಗಳು ಯಾವುದು ಅಂದರೆ ರವಿ, ಭಾಸ್ಕರ, ದಿನಕರ, ಕೆಂಗದಿರ, ಆದಿತ್ಯ. ಇವೆಲ್ಲವೂ ಕೂಡ ಸೂರ್ಯನಿಗಿರುವಂತಹ ಸಮನಾರ್ಥಕ ಪದಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಕ್ರಿಯಾಪದಗಳಾಗಿರುತ್ತವೆ? ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಕ್ರಿಯಾಪದಗಳಾಗುತ್ತವೆ? ಸಂಭವನಾರ್ಥಕ, ವಿಧ್ಯರ್ಥಕ, ನಿಷೇಧಾರ್ಥಕ, ಸಾಮಾನ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಿಧ್ಯರ್ಥಕ. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವೆಲ್ಲವೂ ಕಂಡುಬರುವುದು ವಿಧ್ಯರ್ಥಕದಲ್ಲಿ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಅವನು ಉಂಡ ಮನೆಗೆ ಕೇಡು ಬಗೆದನು. ಅವನು ಉಂಡ ಮನೆಗೆ ಕೇಡು ಬಗೆದನು. ಕೃತಜ್ಞರು ಏನನ್ನೂ ತಾನೇ ಮಾಡುವುದಿಲ್ಲ. ಈ ವಾಕ್ಯದಲ್ಲಿರುವಂತಹ ಅಲಂಕಾರ ಯಾವುದು? ಪ್ರೇಕ್ಷಾಲಂಕಾರ, ದೃಷ್ಟಾಂತಾಲಂಕಾರ, ಅರ್ಥಾಂತರ ನ್ಯಾಸ ಅಲಂಕಾರ, ಶ್ಲೇಷಾಲಂಕಾರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅರ್ಥಾಂತರ ನ್ಯಾಸ ಅಲಂಕಾರ. ಅವನು ಉಂಡ ಮನೆಗೆ ಕೇಡು ಬಗೆದನು. ಕೃತಜ್ಞರು ಏನನ್ನು ತಾನೇ ಮಾಡುವುದಿಲ್ಲ. ಈ ವಾಕ್ಯದಲ್ಲಿರುವಂತಹ ಅಲಂಕಾರ ಯಾವುದು ಅಂದರೆ ಅರ್ಥಾಂತರ ನ್ಯಾಸ ಅಲಂಕಾರ. ಇಲ್ಲಿ ಅವನು ಉಂಡ ಮನೆಗೆ ಕೇಡು ಬಗೆದನು ಅನ್ನೋದು
ವಿಶೇಷ ವಾಕ್ಯವಾಗಿದೆ ಹಾಗೂ ಕೃತಜ್ಞರು ಏನು ತಾನೇ ಮಾಡುವುದಿಲ್ಲ ಅನ್ನೋದು ಸಾಮಾನ್ಯ ವಾಕ್ಯವಾಗಿದೆ. ಒಂದು ವಿಶೇಷ ವಾಕ್ಯ ಮತ್ತು ಒಂದು ಸಾಮಾನ್ಯ ವಾಕ್ಯ ಸೇರಿ ಆಗುವಂತಹ ಅಲಂಕಾರಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂದರೆ ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಹೇಳಿ ಕರಿತೀವಿ. ಸೊ ಬಿಂಬ ಪ್ರತಿಬಿಂಬ ಇತ್ತು ಅಂದರೆ ಅದನ್ನು ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೀವಿ. ಉತ್ಪ್ರೇಕ್ಷ ಅಥವಾ ಕವಿಕಲ್ಪಿತ ಅಲಂಕಾರ ಅಂದರೆ ಅದು ಉತ್ಪ್ರೇಕ್ಷ ಅಲಂಕಾರ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಪಾರದಿ ಪದದ ಅರ್ಥ ಡ್ಯಾಶ್. ಪಾರದಿ ಪದದ ಅರ್ಥ ಡ್ಯಾಶ್. ವ್ಯಭಿಚಾರ, ಪರಿಶುದ್ಧತೆ, ಭೇಟೆ, ಗುಂಪು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬೇಟೆ. ಪಾರದಿ ಪದದ ಅರ್ಥ ಏನು ಅಂದರೆ ಬೇಟೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಸಮಷ್ಟಿ ಪದದ ವಿರುದ್ಧಾರ್ಥಕ ರೂಪ ಡ್ಯಾಶ್. ಸಮಷ್ಟಿ ಪದದ ವಿರುದ್ಧಾರ್ಥಕ ರೂಪ ಡ್ಯಾಶ್. ವ್ಯಷ್ಟಿ, ಅಸಮಷ್ಟಿ, ಅನುಸಮಷ್ಟಿ, ಅನುವ್ಯಷ್ಟಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವ್ಯಷ್ಟಿ. ಸಮಷ್ಟಿ ಪದದ ವಿರುದ್ಧಾರ್ಥಕ ಪದ ವ್ಯಷ್ಟಿ. ನೆಕ್ಸ್ಟು 10ನೇ ಪ್ರಶ್ನೆ, ವಿಧೇಯ ಪದದ ವಿರುದ್ಧಾರ್ಥಕ ರೂಪ ಯಾವುದು. ವಿಧೇಯ ಪದದ ವಿರುದ್ಧಾರ್ಥಕ ರೂಪ ಯಾವುದು. ಸೊ ವಿಧೇಯ, ಅವಿಧೇಯ, ವಿಧೇಯ, ಅವಿಧೇಯ. ನೆಕ್ಸ್ಟ್ ಪ್ರಶ್ನೆ, 1ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಸರಸರ, ಬನ್ನಿ ಬನ್ನಿ, ಪಿಳಿ ಪಿಳಿ, ಜುಳು ಜುಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಬನ್ನಿ ಬನ್ನಿ. ಸರಸರ, ಸರಸರ, ಪಿಳಿ ಪಿಳಿ, ಜುಳು ಜುಳು ಇವೆಲ್ಲವೂ ಅನುಕರಣಾವ್ಯಯಕ್ಕೆ ಉದಾಹರಣೆಯಾದರೆ ಬನ್ನಿ ಬನ್ನಿ ಅನ್ನೋದು ಇದು ದುರುಕ್ತಿ ಪದ. ಸೊ ಒಂದೇ ಪದ 2 ಸಾರಿಗೆ ಬಳಕೆಗೆ ಬಂತು, ಅದಕ್ಕೆ ಅರ್ಥ ಇತ್ತು ಅಂದರೆ ಅದನ್ನು ನಾವು ದುರುಕ್ತಿ ಅಂತ ಹೇಳಿ ಕರಿತೀವಿ. ಒಂದೇ ಪದ 2 ಸಾರಿ ಬಳಕೆಗೆ ಬಂತು ಆದರೆ ಅದಕ್ಕೆ ಅರ್ಥ ಇರಲಿಲ್ಲ, ಅದು ಅನುಕರಣೆ ಮಾಡಿ ಹೇಳುವಂಥ ಪದ ಆಗಿತ್ತಂದರೆ ಅದಕ್ಕೆ ಅನುಕರಣಾವ್ಯಯ ಅಂಥೇಳಿ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬನ್ನಿ ಬನ್ನಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಮಾಡ್ಯಾರ ಪದದ ಗ್ರಾಂಥಿಕ ರೂಪ. ಮಾಡ್ಯಾರ ಪದದ ಗ್ರಾಂಥಿಕ ರೂಪ ಮಾಡಿದ್ದಾರೆ, ಮಾಡುತ್ತಾರೆ, ಮಾಡುವರು, ಮಾಡುತ್ತಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮಾಡಿದ್ದಾರೆ. ಮಾಡ್ಯಾರೆ ಪದದ ಗ್ರಾಂಥಿಕ ರೂಪ ಮಾಡಿದ್ದಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತ ಯಾವುದು. ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತ ಯಾವುದು. ಕಪಿಲಸಿದ್ಧ, ಮಲ್ಲಿಕಾರ್ಜುನ, ಚನ್ನಬಸಪ್ಪ, ಕೂಡಲ ಸಂಗಮ ದೇವ, ರಾಮನಾಥ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ರಾಮನಾಥ. ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತ ಯಾವುದು ಅಂದರೆ ರಾಮನಾಥ. ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತಿದೆ. ಸೊ ಈ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅನ್ನೋದು ಇದು ಸಿದ್ಧರಾಯ ಅನ್ನೋವಂಥವರ ವಚನಗಳ ಅಂಕಿತ ನಾಮ. ಇನ್ನು ಕೂಡಲ ಸಂಗಮ ದೇವ ಅಂತಿದೆ. ಇದು ಕೂಡಲ ಸಂಗಮ ದೇವ, ಇದು ಬಸವಣ್ಣನವರ ಅಂಕಿತ ನಾಮವಾಗಿದೆ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯುತ್ತಾರೆ. ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯಲಾಗುತ್ತದೆ. ಕ್ರಿಯಾ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕ್ರಿಯಾ ಸಮಾಸ. ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯುತ್ತಾರೆ ಅಂದರೆ ಕ್ರಿಯಾ ಸಮಾಸ. ಫಾರ್ ಎಕ್ಸಾಂಪಲ್, ಕಾವ್ಯವನ್ನು ಪ್ಲಸ್ ಬರೆದನು, ಕಾವ್ಯವನ್ನು ಪ್ಲಸ್ ಬರೆದನು, ಕಾವ್ಯ ಬರೆದನು. ಸೊ ಇಲ್ಲಿ ಕ್ರಿಯಾ ಸಮಾಸದಲ್ಲಿ ನಾವು ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನು ನಾವು ಜಾಸ್ತಿ ಕಾಣೋದ್ರಿಂದ ದ್ವಿತೀಯ ತತ್ಪುರುಷ ಸಮಾಸ ಯಾವುದು ಅಂದರೆ ಕ್ರಿಯಾ ಸಮಾಸ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ನಾನು ನಾವು ಉತ್ತಮ ಪುರುಷ ಆದರೆ ಅವನು ಅವರು ಡ್ಯಾಶ್. ನಾನು ನಾವು ಉತ್ತಮ ಪುರುಷವಾದರೆ ಅವನು ಅವರು ಅನ್ನುವಂಥದ್ದು ಡ್ಯಾಶ್. ಪ್ರಥಮ ಪುರುಷ, ತೃತೀಯ ಪುರುಷ, ಮಧ್ಯಮ ಪುರುಷ, ಅನ್ಯ ಪುರುಷ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪ್ರಥಮ ಪುರುಷ. ನಾನು ನಾವು ಅನ್ನೋದು ಉತ್ತಮ ಪುರುಷವಾದರೆ ಅವನು ಅವರು ಅನ್ನೋದು ಪ್ರಥಮ ಪುರುಷಕ್ಕೆ ಉದಾಹರಣೆಯಾಗಿದೆ. ಇನ್ನು ಮಧ್ಯಮ ಪುರುಷ ಯಾವುದು ಅಂದರೆ ಮಧ್ಯಮ ಪುರುಷಕ್ಕೆ ಉದಾಹರಣೆ ನೀನು, ನೀವು. ನೀನು ಅನ್ನೋದು ಏಕವಚನದಲ್ಲಿ ಬಳಕೆ ಆದರೆ ನೀವು ಅನ್ನೋದು ಬಹುವಚನದಲ್ಲಿ ಬಳಕೆಯಾಗುವಂತಹ ಸರ್ವನಾಮಗಳಾಗಿವೆ.
ನೆಕ್ಸ್ಟ್ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಮೆಲ್ಲನೆ, ಸಾಕು, ಹೌದು, ಇಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮೆಲ್ಲನೆ. ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಮೆಲ್ಲನೆ. ಈ ಮೆಲ್ಲನೆ ಅನ್ನುವಂಥದ್ದು ಸಾಮಾನ್ಯ ಅವ್ಯಯ. ಮೆಲ್ಲನೆ ಅನ್ನುವಂಥದ್ದು ಇದು ಸಾಮಾನ್ಯ ಅವ್ಯಯವಾಗಿದೆ. ಮೆಲ್ಲನೆ ಅನ್ನೋದು ಸಾಮಾನ್ಯ ಅವ್ಯಯವಾದರೆ ಸಾಕು, ಹೌದು, ಇಲ್ಲ ಅನ್ನೋದು ಕ್ರಿಯಾರ್ಥಕ ಅವ್ಯಯಗಳಾಗಿವೆ. ಹಾಗಾಗಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಮೆಲ್ಲನೆ. ನೆಕ್ಸ್ಟ್ ಪ್ರಶ್ನೆ, 17ನೇ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪ ಡ್ಯಾಶ್. ಕ್ರಿಯಾಪದದ ಮೂಲ ರೂಪ ಡ್ಯಾಶ್. ವಿಭಕ್ತಿ, ಕೃದಂತ, ಧಾತು, ನಾಮ, ಪ್ರಕೃತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಧಾತು. ಕ್ರಿಯಾಪದದ ಮೂಲ ರೂಪ ಯಾವುದು ಅಂದರೆ ಧಾತು. ಅದೇ ರೀತಿ ನಾಮಪದದ ಮೂಲ ರೂಪ ಯಾವುದು ಅಂದರೆ ನಾಮ, ಪ್ರಕೃತಿ. ನಾಮಪದದ ಮೂಲ ರೂಪ ಯಾವುದು ಅಂದರೆ ನಾಮ, ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಕ್ರಿಯಾಪದದ ಮೂಲ ರೂಪ ಯಾವುದು ಅಂದರೆ ಕ್ರಿಯಾ, ಪ್ರಕೃತಿ ಅಥವಾ ಧಾತು. ನೆಕ್ಸ್ಟ್ ಪ್ರಶ್ನೆ, 18ನೇ ಪ್ರಶ್ನೆ, ಅನ್ವರ್ಥ ನಾಮವೆಂದರೆ ಡ್ಯಾಶ್. ಅನ್ವರ್ಥ ನಾಮವೆಂದರೆ ಡ್ಯಾಶ್. ಕರೆಯುವುದಕ್ಕಾಗಿ ಇಟ್ಟ ಹೆಸರು, ರೂಢಿಯಿಂದ ಬಂದ ಹೆಸರು, ಅರ್ಥಕ್ಕನುಗುಣವಾದ ಹೆಸರು, ಅರ್ಥವನ್ನು ತಿಳಿಸುವ ಹೆಸರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅರ್ಥಕ್ಕನುಗುಣವಾದ ಹೆಸರು. ಅನ್ವರ್ಥ ನಾಮವೆಂದರೆ ಅರ್ಥಕ್ಕನುಗುಣವಾದ ಹೆಸರು. ಇನ್ನು ಕರೆಯುವುದಕ್ಕಾಗಿ ಇಟ್ಟ ಹೆಸರಿಗೆ ನಾವು ಏನಂತ ಹೇಳಿ ಕರಿತೀವಿ ಅಂದರೆ ಕರೆಯುವುದಕ್ಕಾಗಿ ಇಟ್ಟ ಹೆಸರುಗಳಿಗೆ ಅಂಕಿತ ನಾಮ ಅಂಥೇಳಿ ಕರಿತೀವಿ. ಕರೆಯೋದಕ್ಕಾಗಿ ಇಟ್ಟಂಥ ಹೆಸರುಗಳಿಗೆ ನಾವು ಅಂಕಿತ ನಾಮ ಅಂಥೇಳಿ ಕರಿತೀವಿ. ಇನ್ನು ರೂಢಿಯಿಂದ ಬಂದಂಥ ಪದಗಳಿಗೆ ನಾವು ರೂಢನಾಮ ಅಂಥೇಳಿ ಕರಿತೀವಿ. ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ. ಫಾರ್ ಎಕ್ಸಾಂಪಲ್ ಪರ್ವತ, ಬೆಟ್ಟ, ಗುಡ್ಡ ಇವೆಲ್ಲವೂ ರೂಢಿಯಿಂದ ಬಂದ ಪದಗಳಾಗಿವೆ. ಹಾಗಾಗಿ ಇವು ರೂಢನಾಮ. ಇನ್ನು ಕರೆಯುವುದಕ್ಕಾಗಿ ಇಟ್ಟ ಹೆಸರುಗಳಿಗೆ ನಾವು ಅಂಕಿತ ನಾಮ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಶಿಲ್ಪ, ರಮೇಶ್, ಆತ್ಮೀಕ್ ಈ ರೀತಿ ಇವು ಕರೆಯುವುದಕ್ಕಾಗಿ ಇಟ್ಟ ಹೆಸರುಗಳಾಗಿವೆ. ಇನ್ನು ಅರ್ಥಕ್ಕನುಗುಣವಾದ ಹೆಸರುಗಳಿಗೆ ನಾವು ಅನ್ವರ್ತಕ ನಾಮ ಅಂತೇಳಿ ಕರಿತೀವಿ. ಅದು ಅರ್ಥಕ್ಕೆ ಅನುಗುಣವಾಗಿರ್ತವ ಅಥವಾ ವೃತ್ತಿಗೆ ಅನುಗುಣವಾಗಿರ್ತವ. ಇಂಥ ಹೆಸರುಗಳಿಗೆ ನಾವು ಅನ್ವರ್ತಕ ನಾಮಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ರೋಗಿ, ಸನ್ಯಾಸಿ, ಶಿಕ್ಷಕ, ವೈದ್ಯ, ಕುಂಟ, ಕುರುಡ ಇವೆಲ್ಲವೂ ಅನ್ವರ್ಥ ನಾಮಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, 19ನೇ ಪ್ರಶ್ನೆ, ದಿಗಂತ ಪದವು ಈ ಸಂಧಿಗೆ ಉದಾಹರಣೆ. ದಿಗಂತ ಪದವು ಈ ಸಂಧಿಗೆ ಉದಾಹರಣೆ. ಆದೇಶ ಸಂಧಿ, ಆಗಮ ಸಂಧಿ, ಚುತ್ವ ಸಂಧಿ, ಜತ್ವ ಸಂಧಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಜತ್ವ ಸಂಧಿ. ಈ ದಿಗಂತ ಅನ್ನುವಂಥ ಪದನ ನಾವು ಬಿಡಿಸೋದು ಹೆಂಗೆ ಅಂದರೆ ದಿಕ್, ಅದಿಕ್, ಅಂತ. ದಿಕ್, ಅದಿಕ್, ಅಂತ, ದಿಗಂತ. ಇಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ. ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ. ಆದರೆ ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಕಕಾರಕ್ಕೆ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿರುವುದರಿಂದ ಇದನ್ನು ನಾವು ಜಸ್ವ ಸಂಧಿ ಅಂಥೇಳಿ ಕರಿತೀವಿ. ಉತ್ತರ ಪದದಲ್ಲಿರುವ ಕತಪಗಳಿಗೆ ಗದಬ ಆದೇಶವಾಗಿ ಬಂತು ಅಂದರೆ ಅದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಪೂರ್ವ ಪದದಲ್ಲಿ ಕಚಟತಪಗಳಿಗೆ ಗಜಡದಬ ಆದೇಶವಾಗಿ ಬಂತು ಅಂದರೆ ಅದನ್ನು ನಾವು ಜಸ್ವ ಸಂಧಿ ಅಂಥೇಳಿ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಸ್ವ ಸಂಧಿ. ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, ಅರಿ ಸಮಾಸಕ್ಕೆ ಉದಾಹರಣೆ ಇದು. ಅರಿ ಸಮಾಸಕ್ಕೆ ಉದಾಹರಣೆ ಇದು. ಮಂಗಳಾರತಿ, ಬೆಳ್ಗೊಡೆ, ದೇವಾಲಯ, ಅರಮನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮಂಗಳಾರತಿ. ಅರಿ ಸಮಾಸಕ್ಕೆ ಉದಾಹರಣೆ ಯಾವುದು ಅಂದರೆ ಮಂಗಳಾರತಿ. ಮಂಗಳ ಪ್ಲಸ್ ಆರತಿ, ಮಂಗಳಾರತಿ. ಇದು ಅರಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಹೊರತುಪಡಿಸಿ ಇಲ್ಲಿ ಬೆಳ್ಗೊಡೆ ಅಂತಿದೆ ಪ್ರಶ್ನೆಯಲ್ಲಿ. ಬೆಳ್ಗೊಡೆ ಅಂದರೆ ಬಿಳಿದು ಅಧಿಕ್ ಕೊಡೆ, ಬೆಳ್ಗೊಡೆ. ಸೊ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಅರಮನೆ. ಅರಮನೆ ಇದು ಅರಸನ ಅಧಿಕ್ ಮನೆ. ಅರಸನ ಅಧಿಕ್ ಮನೆ, ಅರಮನೆ. ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇನ್ನು ದೇವಾಲಯ ಇದು
ದೇವರ ಪ್ಲಸ್ ಆಲಯ, ದೇವರ ಪ್ಲಸ್ ಆಲಯ, ದೇವಾಲಯ. ಇದು ಕೂಡ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಬೆಳ್ಗೊಡೆ ಇದು ಕರ್ಮಧಾರಯ ಸಮಾಸ, ಅರಮನೆ ಇದು ತತ್ಪುರುಷ ಸಮಾಸ, ದೇವಾಲಯ ಇದು ಕೂಡ ತತ್ಪುರುಷ ಸಮಾಸ, ಮಂಗಳಾರತಿ ಅನ್ನೋದು ಅರಿಸಮಾಸ. ಸೊ ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಈ ವಿಭಕ್ತಿಯಲ್ಲಿರುತ್ತದೆ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಈ ವಿಭಕ್ತಿಯಲ್ಲಿರುತ್ತದೆ. ದ್ವಿತೀಯ, ಚತುರ್ಥಿ, ಪಂಚಮಿ, ಪ್ರಥಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಪ್ರಥಮ. ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆ. ಕೆಳಕಂಡ ಹರಿದಾಸರುಗಳನ್ನು ಅವರ ಅಂಕಿತಗಳೊಂದಿಗೆ ಜೋಡಿಸಿ. ಶ್ರೀಪಾದರಾಯ, ಪುರಂದರದಾಸ, ಕನಕದಾಸ, ವಾದಿರಾಜ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಶ್ರೀಪಾದರಾಯರು, ಶ್ರೀಪಾದರಾಯ ಇದಕ್ಕೆ ಸರಿಯಾದ ಉತ್ತರ ರಂಗವಿಠಲ. ಶ್ರೀಪಾದರಾಯ ಇದಕ್ಕೆ ಸರಿಯಾದ ಉತ್ತರ ರಂಗವಿಠಲ. ನೆಕ್ಸ್ಟು ಪುರಂದರದಾಸರು, ಪುರಂದರದಾಸರು ಇದು ಪುರಂದರ ವಿಠಲ. ನೆಕ್ಸ್ಟು ಕನಕದಾಸರು, ಕನಕದಾಸರು ಇದು ಆದಿಕೇಶವ, ಕನಕದಾಸರು ಆದಿಕೇಶವ. ಇನ್ನು ವಾದಿರಾಜ ಹಯವದನ. ಸೊ ಒಂದಕ್ಕೆ ಸಿ, ಇಲ್ಲಿ ಒಂದಕ್ಕೆ ಸಿ ಯಾವುದಾದ್ರೂ ಇದನ್ನ ಆಪ್ಷನಲ್ಲಿ. ಸೊ ಒಂದಕ್ಕೆ ಸಿ ಇರೋದು ಒಂದೇ ಇದೆ, ಅದು ಯಾವುದು ಅಂದರೆ ಆಪ್ಷನ್ 3. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಶ್ರೀಪಾದರಾಯ, ರಂಗವಿಠಲ, ಪುರಂದರದಾಸ, ಪುರಂದರ ವಿಠಲ, ಕನಕದಾಸ, ಆದಿಕೇಶವ, ವಾದಿರಾಜ ಹಯವದನ. ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಶಿವರಾಮ್ ಕಾರಂತರ ಯಾವ ಕಾದಂಬರಿ ಚಲನಚಿತ್ರವಾಗಿಲ್ಲ? ಈ ಕೆಳಗಿನವುಗಳಲ್ಲಿ ಶಿವರಾಮ್ ಕಾರಂತರ ಯಾವ ಕಾದಂಬರಿ ಚಲನಚಿತ್ರವಾಗಿಲ್ಲ? ಬೆಟ್ಟದ ಜೀವ, ಮೈಮನಗಳ ಸುಳಿಯಲ್ಲಿ, ಚೋಮನ ದುಡಿ, ಚಿಗುರಿದ ಕನಸು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮೈಮನಗಳ ಸುಳಿಯಲ್ಲಿ. ಈ ಕೆಳಗಿನಗಳಲ್ಲಿ ಶಿವರಾಮ್ ಕಾರಂತರ ಯಾವ ಕಾದಂಬರಿ ಚಲನಚಿತ್ರವಾಗಿಲ್ಲ ಅಂದರೆ ಮೈಮನಗಳ ಸುಳಿಯಲ್ಲಿ. ಇದನ್ನು ಹೊರತುಪಡಿಸಿ ಬೆಟ್ಟದ ಜೀವ, ಚೋಮನ ದುಡಿ, ಚಿಗುರಿದ ಕನಸು ಇವೆಲ್ಲವೂ ಚಲನಚಿತ್ರಗಳಾಗಿ ಹೊರಹೊಮ್ಮಿವೆ. ಯಾರ ಕಾದಂಬರಿಗಳು ಇವು ಅಂದರೆ ಶಿವರಾಮ್ ಕಾರಂತರ ಕಾದಂಬರಿಗಳು. ನೆಕ್ಸ್ಟ್ ಪ್ರಶ್ನೆ 24ನೇ ಪ್ರಶ್ನೆ. ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರು ಯಾರು? ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರು ಯಾರು? ಸಿದ್ದರಾಮ, ಬಸವಣ್ಣ, ಅಲ್ಲಮ ಪ್ರಭು, ಚನ್ನ ಬಸವಣ್ಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಲ್ಲಮ ಪ್ರಭು. ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರು ಯಾರು ಅಂದರೆ ಅಲ್ಲಮ ಪ್ರಭು. ಇನ್ನು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಅಂದರೆ ಬಸವಣ್ಣನವರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಅಂದರೆ ಬಸವಣ್ಣನವರು. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು ಅಂದರೆ ಅಲ್ಲಮ ಪ್ರಭು ಅವರು ವಹಿಸಿದರು. ಅಲ್ಲಮ ಪ್ರಭು ಅವರ ವಚನಗಳ ಅಂಕಿತ ನಾಮ ಯಾವುದು ಅಂದರೆ ಗುಹೇಶ್ವರ. ಅಲ್ಲಮ ಪ್ರಭುವರ ವಚನಗಳ ಅಂಕಿತ ನಾಮ ಗುಹೇಶ್ವರ. ಅಣ್ಣನವರ ಅಂಕಿತ ನಾಮ ಯಾವುದು ಅಂದರೆ ಕೂಡಲ ಸಂಗಮ ದೇವ. ನೆಕ್ಸ್ಟ್ ಪ್ರಶ್ನೆ 25ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ? ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ? ಚಿಕ್ಕವೀರ ರಾಜೇಂದ್ರ, ಭಾರತ ಸಿಂಧು ರಶ್ಮಿ, ಮೂಕಜ್ಜಿಯ ಕನಸುಗಳು, ಮಳೆಗಳಲ್ಲಿ ಮದುಮಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮಳೆಗಳಲ್ಲಿ ಮದುಮಗಳು. ಮಳೆಗಳಲ್ಲಿ ಮದುಮಗಳು ಇದು ಬರೆದವರು ಯಾರು ಅಂದರೆ ಕುವೆಂಪು. ಬರೆದವರು ಯಾರು ಅಂದರೆ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋರು ಈ ಕೃತಿಯನ್ನು ಬರೀತಾರೆ. ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ ಅಂದರೆ ಕುವೆಂಪು ಅವರ ಬರೆದಂತಹ ಮಳೆಗಳಲ್ಲಿ ಮದುಮಗಳು ಇದು ಕೃತಿ ಅಲ್ಲ, ಅಂದರೆ ಜ್ಞಾನಪೀಠ ಪ್ರಶಸ್ತಿಗೆ ಕೃತಿ ಅಲ್ಲ. ಚಿಕ್ಕವೀರ ರಾಜೇಂದ್ರ, ಭಾರತ ಸಿಂಧು ರಶ್ಮಿ, ಮೂಕಜ್ಜಿಯ ಕನಸುಗಳನ್ನು ಇವೆಲ್ಲವೂ ಜ್ಞಾನಪೀಠ ಪುರಸ್ಕೃತ ಕೃತಿಗಳಾಗಿವೆ, ಇದನ್ನು ಹೊರತುಪಡಿಸಿ. ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ. ಈ ಕೆಳಕಾಣಿಸಿದ ಕವಿಗಳಲ್ಲಿ ಯಾರು ಕವಿ ಚಕ್ರವರ್ತಿ ಬಿರುದು ಹೊಂದಿಲ್ಲ? ಈ ಕೆಳಕಾಣಿಸಿದ ಕವಿಗಳಲ್ಲಿ ಯಾರು ಕವಿ ಚಕ್ರವರ್ತಿ ಬಿರುದು ಹೊಂದಿಲ್ಲ? ರನ್ನ, ಪಂಪ, ಜನ್ನ, ಪೊನ್ನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಪ.
ಪಂಪ ಅನ್ನೋರು ಇವರು ಕವಿ ಚಕ್ರವರ್ತಿಗಳ ಬಿರುದನ್ನು ಹೊಂದಿಲ್ಲ. ಇನ್ನು ನಮ್ಮ ಕನ್ನಡದಲ್ಲಿರುವಂತಹ ಕವಿ ಚಕ್ರವರ್ತಿಗಳು ಯಾರು ಅಂದರೆ ರನ್ನ, ಜನ್ನ, ಪೊನ್ನ. ಈ 3 ಜನ ಕನ್ನಡದಲ್ಲಿರುವಂತಹ ಕವಿ ಚಕ್ರವರ್ತಿಗಳು. ಇನ್ನು ರತ್ನತ್ರೇಯರು ಯಾರು ಅಂದರೆ ಪಂಪ, ಪೊನ್ನ, ರನ್ನ ಅನ್ನೋರು ಇವರು ರತ್ನತ್ರೇಯರು. 3 ಜನ ರತ್ನತ್ರೇಯರು ಬರ್ತಾರೆ, 3 ಜನ ಕವಿ ಚಕ್ರವರ್ತಿಗಳು ಬರ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಪಂಪ. ಪಂಪ ಯಾಕೆ ಕವಿ ಚಕ್ರವರ್ತಿ ಅಲ್ಲ ಅಂದರೆ ಈತ 2ನೇ ಅರಿಕೇಸರಿ ಆಸ್ಥಾನದಲ್ಲಿ ಇದ್ದಂತಹ ಕವಿ ಆಗಿರ್ತಾನೆ. ಹಾಗಾಗಿ ಇವನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದು ಹೊಂದಿರಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಪಂಪ. ನೆಕ್ಸ್ಟ್ ಪ್ರಶ್ನೆ 27ನೇ ಪ್ರಶ್ನೆ. ಇವುಗಳಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಯಾವುದು? ಇವುಗಳಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಯಾವುದು? ಕುಪ್ಪಳ್ಳಿ, ತೀರ್ಥಹಳ್ಳಿ, ಹಿರೇಕೊಡಗಿ, ಮೈಸೂರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಹಿರೇಕೊಡಗಿ. ಇವುಗಳಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಯಾವುದು ಅಂದರೆ ಹಿರೇಕೊಡಗಿ. ಈ ಹಿರೇಕೊಡಗಿ ಕಂಡುಬರೋದು ಎಲ್ಲಿ ಅಂದರೆ ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಈ ಹಿರೇಕೊಡಗಿ ಅನ್ನೋ ಅಂತ ಹಳ್ಳಿ ಕಂಡುಬರುತ್ತಾ. ಸೊ ಈ ಹಿರೇಕೊಡಗಿಯಲ್ಲಿ ಕುವೆಂಪು ಅವರ ಜನ್ಮಸ್ಥಳವಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ. ಕೇಳಿಸುತ್ತಿದೆ ಅವರು ಅಂದು ನುಡಿದದ್ದು ಇಂದು ನುಡಿದಂತೆ. ಮೇಲಿನ ವಾಕ್ಯವನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆದಾಗ ಪದಪುಂಜದ ಕ್ರಮ ಸಂಖ್ಯೆ ಇದು ಅಂಥೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಅದಕ್ಕೂ ಮುಂಚೆ ಈ ರೀತಿ ಕೊಟ್ಟಾಗ ಕ್ರಿಯಾಪದ ಕೊನೆಯಲ್ಲಿ ಬರುತ್ತಾ. ಹಾಗಾಗಿ ಮೊದಲು ಕ್ರಿಯಾಪದವನ್ನು ನಾವು ಗುರ್ತಿಡಿಬೇಕು. ಕೊಟ್ಟ ಸೆಂಟೆನ್ಸ್ನಲ್ಲಿ ಕ್ರಿಯಾಪದವನ್ನು ನಾವು ಮೊದಲು ಗುರ್ತಿಡಿಬೇಕು. ಅಲ್ಲಿ ಅರ್ಧ ಸಮಸ್ಯೆ ನಾವು ಬಗೆಹರಿಸ್ದಂಗೆ. ಕ್ರಿಯಾಪದ ನಾವು ಗುರ್ತಿಡಿದು ಅದನ್ನು ಕೊನೆಗೆ ಹಾಕಿದ್ವಿ ಅಂದರೆ ಅರ್ಧ ನಾವು ಈ ಸೆಂಟೆನ್ಸ್ ಹೊಂದಿಸೋದಲ್ಲಿ ತಲೆ ಓಡಿಸ್ದಾಗೆ. ಹಾಗಾಗಿ ಈ ಕೊಟ್ಟ ಸೆಂಟೆನ್ಸ್ನಲ್ಲಿ ಕ್ರಿಯಾಪದ ಯಾವುದು ಅಂದರೆ ಕೇಳಿಸುತ್ತಿದೆ ಅನ್ನೋದು. ಈ ಕೇಳಿಸುತ್ತಿದೆ ಅನ್ನೋದು ಇದು ಕ್ರಿಯಾಪದ. ಹಾಗಾಗಿ ಇದು ಕೊನೆಯಲ್ಲಿ ಬರಬೇಕು. ಅಂದರೆ ಎ ಅನ್ನೋದು ಕೊನೆಯಲ್ಲಿ ಬರಬೇಕು. ಇಲ್ಲಿ ಎ ಅನ್ನೋದು ಕೊನೆಯಲ್ಲಿ ಬರುವಂಥದ್ದು ಎಲ್ಲಿ ಅಂದರೆ 2ರಲ್ಲಿ ಮಾತ್ರ ಬಂದಿದೆ. ಒಂದು ಇಲ್ಲಿ, ಒಂದು ಇಲ್ಲಿ. ಇಲ್ಲಿ ಸಿ ಅನ್ನೋದು ಕೊನೆ ಬಂದಿದೆ, ಇಲ್ಲಿ ಬಿ ಅನ್ನೋದು ಕೊನೆ ಬಂದಿದೆ. ಹಾಗಾಗಿ ಇವೆರಡನ್ನು ತೆಗೆದು ಹಾಕಿಬಿಡ್ಬೇಕು. ನೆಕ್ಸ್ಟು ಇವೆರಡನ್ನು ತೆಗೆದು ಹಾಕಿದ ನೆಕ್ಸ್ಟು ನಮಗೆ ಸೆಂಟೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದರೆ 2 ಆಲ್ರೆಡಿ ನಾವು ಔಟ್ ಮಾಡಿರ್ತೀವಿ. ಇನ್ನು 2ರಲ್ಲಿ ಆನ್ಸರನ್ನು ಹುಡುಕಬೇಕಾಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಏನು ಅಂದರೆ ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತದೆ. ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ. ಸೊ ಅವರು ಅಂದು ಅನ್ನೋದು ಬಿ ಮೊದಲು ಬರಬೇಕು. ಇವೆರಡರಲ್ಲಿ ಇಲ್ಲಿ ಮೊದಲಿಗೆ ಡಿ ಬಂದಿದೆ. ಹಾಗಾಗಿ ಇದನ್ನು ಕೂಡ ತೆಗೆದು ಹಾಕಿಬಿಡಬೇಕು. ಮೊದಲು ಇಲ್ಲಿ ಬಿ ಬಂದಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ. ಬಿ, ಸಿ, ಡಿ, ಎ. ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ. ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವ ಅಲಂಕಾರ. ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವ ಅಲಂಕಾರ. ರೂಪಕ ಅಲಂಕಾರ, ಉಪಮಾ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ದೃಷ್ಟಾಂತ ಅಲಂಕಾರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಉಪಮಾ ಅಲಂಕಾರ. ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇತ್ತು ಅಂದರೆ ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇತ್ತು ಅಂದರೆ ಅದನ್ನು ಉಪಮಾ ಅಲಂಕಾರ ಅಂಥೇಳಿ ಕರಿತೀವಿ. ಇನ್ನು 2 ಒಂದೇ, ಇಲ್ಲಿ ಉಪಮೇಯ ಮತ್ತು ಉಪಮಾನ ಇರೋದಿಲ್ಲ. ಇಲ್ಲಿ 2 ಒಂದೇ ಅಂತೇಳಿ ಹೇಳುವಂಥ ಅಲಂಕಾರಕ್ಕೆ ನಾವು ರೂಪಕ ಅಲಂಕಾರ ಅಂಥೇಳಿ ಕರಿತೀವಿ. ಇನ್ನು ಬಿಂಬ ಪ್ರತಿಬಿಂಬ ಇತ್ತು ಅಂದರೆ ಅದನ್ನು ದೃಷ್ಟಾಂತ ಅಲಂಕಾರ ಅಂಥೇಳಿ ಕರಿತೀವಿ. ಇನ್ನು ಉತ್ಪ್ರೇಕ್ಷ ಅಥವಾ ಕವಿಕಲ್ಪಿತ ಇತ್ತು ಅಂದರೆ ಅದನ್ನು ಉತ್ಪ್ರೇಕ್ಷ ಅಲಂಕಾರ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ 30ನೇ ಪ್ರಶ್ನೆ. ಚರಣಕಮಲ ಇಲ್ಲಿರುವ ಅಲಂಕಾರ. ಚರಣಕಮಲ ಇಲ್ಲಿರುವ ಅಲಂಕಾರ ಉಪಮಾ, ದೃಷ್ಟಾಂತ, ರೂಪಕ, ಪ್ರೇಕ್ಷ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ರೂಪಕ ಅಲಂಕಾರ. ಇಲ್ಲಿ ಬಿಂಬ ಪ್ರತಿಬಿಂಬ ಅಂತ ಏನೂ ಇಲ್ಲ, ಹೋಲಿಕೆನೂ ಇಲ್ಲ, 2 ಒಂದೇ ಅಂಥೇಳಿ ಹೇಳುವಂತಹ ಅಲಂಕಾರವಾಗಿದೆ. ಅಂದರೆ
ಚರಣವೇ ಕಮಲ ಅನ್ನುವಂಥ ಅರ್ಥವನ್ನು ಕೊಡ್ತಾ ಇದೆ. ಹಾಗಾಗಿ ಚರಣ ಕಮಲ ಇಲ್ಲಿರುವಂತಹ ಅಲಂಕಾರ ಯಾವುದು ಅಂದರೆ ರೂಪಕ ಅಲಂಕಾರ. ಇದು ಎರಡೂ ಒಂದೇ ಅಂತೇಳಿ ಹೇಳ್ತಾ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೂಪಕ ಅಲಂಕಾರ. ನೆಕ್ಸ್ಟ್ ಪ್ರಶ್ನೆ, 1ನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ದ.ರಾ ಬೇಂದ್ರೆಯವರ ಕವನ ಸಂಕಲನ ಡ್ಯಾಶ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ದ.ರಾ ಬೇಂದ್ರೆಯವರ ಕವನ ಸಂಕಲನ ಡ್ಯಾಶ್. ಉಯ್ಯಾಲೆ, ಅರಳು ಮರಳು, ನಾದಲೀಲೆ, ಸಖಿಗೀತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅರಳು ಮರಳು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ದ.ರಾ ಬೇಂದ್ರೆಯವರ ಕವನ ಸಂಕಲನ ಯಾವುದು ಅಂದರೆ ಅರಳು ಮರಳು. ನೆಕ್ಸ್ಟ್ ಪ್ರಶ್ನೆ, 32ನೇ ಪ್ರಶ್ನೆ, ಕಾವ್ಯಾರ್ಥ ಚಿಂತನ ಕೃತಿಯನ್ನು ಬರೆದವರು ಯಾರು? ಕಾವ್ಯಾರ್ಥ ಚಿಂತನ ಕೃತಿಯನ್ನು ಬರೆದವರು ಯಾರು? ದ.ರಾ ಬೇಂದ್ರೆ, ಕುವೆಂಪು, ಜಿ.ಎಸ್. ಶಿವರುದ್ರಪ್ಪ, ದಿನಕರ ದೇಸಾಯಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಜಿ.ಎಸ್. ಶಿವರುದ್ರಪ್ಪ. ಕಾವ್ಯಾರ್ಥ ಚಿಂತನ ಕೃತಿಯನ್ನು ಬರೆದವರು ಯಾರು ಅಂದರೆ ಜಿ.ಎಸ್. ಶಿವರುದ್ರಪ್ಪ. 33ನೇ ಪ್ರಶ್ನೆ, ಕವಿ ಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಯಾರು? ಕವಿ ಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಯಾರು? ಕುಂ ವೀರಭದ್ರಪ್ಪ, ಚನ್ನವೀರ ಕಣವಿ, ಪಂಜೆ ಮಂಗೇಶರಾಯ, ವಿವೇಕ್ ರೈ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಪಂಜೆ ಮಂಗೇಶರಾಯ. ಕವಿ ಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಯಾರು ಅಂದರೆ ಪಂಜೆ ಮಂಗೇಶರಾಯ. ಈ ಪಂಜೆ ಮಂಗೇಶರಾಯರಿಗೆ ಇದ್ದಂಥ ಇನ್ನೊಂದು ಬಿರುದು ಯಾವುದು ಅಂದರೆ ಹರಟೆ ಮಲ್ಲ. ಹರಟೆ ಮಲ್ಲ ಅನ್ನುವಂಥ ಬಿರುದು ಕೂಡ ಪಂಜೆ ಮಂಗೇಶರಾಯರಾಗಿತ್ತು. ಕವಿ ಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧಿಯಾದವರು ಕೂಡ ಪಂಜೆ ಮಂಗೇಶರಾಯ. 34ನೇ ಪ್ರಶ್ನೆ, ಇಜ್ಜೋಡು, ಭಾರತ ಸಿಂಧು ರಶ್ಮಿ, ಪಯಣ, ಸಾಮಗಾನ ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಬರೆಯಿರಿ. ಇಜ್ಜೋಡು, ಭಾರತ ಸಿಂಧು ರಶ್ಮಿ, ಪಯಣ, ಸಾಮಗಾನ ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಬರೆಯಿರಿ. ಸಾಮಗಾನ, ಪಯಣ, ಭಾರತ ಸಿಂಧು ರಶ್ಮಿ, ಇಜ್ಜೋಡು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಇಜ್ಜೋಡು. ಇಜ್ಜೋಡು, ಭಾರತ ಸಿಂಧು ರಶ್ಮಿ, ಪಯಣ, ಸಾಮಗಾನ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಇಜ್ಜೋಡು. ಇಜ್ಜೋಡು ಯಾಕೆ ಗುಂಪಿಗೆ ಸೇರಲ್ಲ ಅಂದರೆ ಇದು ಒಂದು ಕಾದಂಬರಿ. ಇಜ್ಜೋಡು ಅನ್ನೋದು ಇದು ಒಂದು ಕಾದಂಬರಿಯಾಗಿದೆ. ಇದನ್ನು ಹೊರತುಪಡಿಸಿ ಸಾಮಗಾನ, ಪಯಣ, ಭಾರತ ಸಿಂಧು ರಶ್ಮಿ ಇವೆಲ್ಲವೂ ಕವನ ಸಂಕಲನಗಳು. ಇವೆಲ್ಲವೂ ಕವನ ಸಂಕಲನಗಳು. ಸಾಮಗಾನ, ಪಯಣ, ಭಾರತ ಸಿಂಧು ರಶ್ಮಿ ಇವು ಕವನ ಸಂಕಲನಗಳಾಗಿವೆ. ಇಜ್ಜೋಡು ಅನ್ನೋದು ಕಾದಂಬರಿಯಾಗಿದೆ. ಹಾಗಾಗಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ಇಜ್ಜೋಡು. ನೆಕ್ಸ್ಟ್ ಪ್ರಶ್ನೆ, 35ನೇ ಪ್ರಶ್ನೆ, ವ್ಯಾಪಾರಿ ಈ ಪದವು ಈ ವಸ್ತುವಾಚಕಕ್ಕೆ ಉದಾಹರಣೆಯಾಗಿದೆ. ವ್ಯಾಪಾರಿ ಈ ಪದವು ಈ ವಸ್ತುವಾಚಕಕ್ಕೆ ಉದಾಹರಣೆಯಾಗಿದೆ. ರೂಢನಾಮ, ಅನ್ವರ್ಥನಾಮ, ಅಂಕಿತನಾಮ, ಸರ್ವನಾಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅನ್ವರ್ತಕ ನಾಮ. ವ್ಯಾಪಾರಿ ಅನ್ನುವಂತಹ ಪದ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂದರೆ ಅನ್ವರ್ತಕ ನಾಮ. ಅನ್ವರ್ತಕ ನಾಮ ಅಂದರೆ ವೃತ್ತಿಗೆ ಅನುಗುಣವಾಗಿ ಅಥವಾ ನ್ಯೂನತೆಗೆ ಅನುಗುಣವಾಗಿ ಕರೆಯಲ್ಪಡುವಂತಹ ನಾಮಗಳಿಗೆ ನಾವು ಅನ್ವರ್ತಕ ನಾಮ ಅಂಥೇಳಿ ಕರಿತೀವಿ. ಹಾಗಾಗಿ ವ್ಯಾಪಾರಿ ಅನ್ನೋದು ಕೆಲಸಕ್ಕೆ ಅಥವಾ ವೃತ್ತಿಗೆ ಅನುಗುಣವಾದಂತಹ ಪದವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನ್ವರ್ತನಾಮ. ಇದನ್ನು ಹೊರತುಪಡಿಸಿ ರೂಢನಾಮ ಅಂದರೆ ರೂಢಿಯಿಂದ ಬಂದಂತಹ ಪದಗಳಾಗಿರ್ತವೆ. ಅಂಕಿತನಾಮ ಅಂದರೆ ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಅಂಥೇಳಿ ಕರಿತೀವಿ. ಇನ್ನು ಸರ್ವನಾಮ ಇದು ಯಾವುದು ಅಂದರೆ ನಾಮಪದದ ಬದಲಾಗಿ ಬಳಸುವಂತಹ ಪದಗಳಾಗಿರ್ತವ. ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ಸರ್ವನಾಮ ಅಂತೇಳಿ ಕರಿತೀವಿ. ರೂಢಿಯಿಂದ ಬಂದಂಥ ಪದಗಳಿಗೆ ರೂಢನಾಮ ಅಂತೇಳಿ ಕರಿತೀವಿ. ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಅಂತೇಳಿ ಕರಿತೀವಿ. ಇನ್ನು ವೃತ್ತಿಗೆ ಅನುಗುಣವಾಗಿ ಅಥವಾ ನ್ಯೂನತೆಗೆ ಅನುಗುಣವಾಗಿ ಕರೆಯಲ್ಪಡುವ ಹೆಸರುಗಳಿಗೆ ಅನ್ವರ್ತಕ ನಾಮಗಳು ಅಂಥೇಳಿ ಕರಿತೀವಿ. ಇವಕ್ಕೆಲ್ಲಕ್ಕೂ ಒಂದೊಂದು ಎಕ್ಸಾಂಪಲ್ ನೋಡಬೇಕು ಅಂದರೆ ರೂಢನಾಮ ಅಂದರೆ ಬೆಟ್ಟ, ಗುಡ್ಡ ಆಗಿರ್ಬೋದು. ಬೆಟ್ಟ, ಗುಡ್ಡ, ಪರ್ವತ ಇವೆಲ್ಲವೂ ರೂಢನಾಮ. ಅಂಕಿತನಾಮ ಅಂದರೆ ಇಟ್ಟ ಹೆಸರು. ಶಿಲ್ಪ, ಗಣೇಶ್ ಇವೆಲ್ಲವೂ ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ. ಇನ್ನು ಅನ್ವರ್ತಕ ನಾಮ ಅಂದರೆ ರೋಗಿ,
ಯೋಗಿ, ಕಿವುಡ ಇವೆಲ್ಲವೂ ಅನ್ವರ್ಥಕ ನಾಮಗಳು. ಯಾಕೆ ಉದಾಹರಣೆ ನೋಡಬೇಕು ಅಂದರೆ ಇವು ನಾಮಪದದ ಬದಲಾಗಿ ಬಳಸುವಂತಹ ಪದಗಳಾಗಿರ್ತವ. ಸೊ ಅವು ಯಾವುವು ಅಂದರೆ ಅವನು, ಅವಳು, ಅದು, ಅವು ಇವೆಲ್ಲವೂ ಕೂಡ ಸರ್ವನಾಮಗಳಿಗೆ ಉದಾಹರಣೆಯಾಗಿದೆ. ಸೊ ಇದಾಗಿತ್ತು ಇಂದಿನ ಈ ತರಗತಿ. ಸೊ ಈ ತರಗತಿ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಯಾಕಂದರೆ ಮುಂಬರುವ ವಿಲೇಜ್ ಅಕೌಂಟೆಂಟ್ ಹಾಗೂ PDO ಪರೀಕ್ಷೆಗೆ ಈ ತರಗತಿ ಖಂಡಿತ ಯೂಸ್ ಆಗುತ್ತೆ. ಯಾಕೆಂದರೆ KE ಅವರೇ ನಡೆಸಿರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿರುವುದರಿಂದ ಮುಂಬರುವ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಕೂಡ KE ಅವರು ನಡೆಸುವುದರಿಂದ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಖಂಡಿತ ಬಿಡಿಸೋದ್ರಿಂದ ಮುಂಬರುವ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೂ ಕೂಡ ಹೆಲ್ಪ್ ಆಗಲಿದೆ. ಹಾಗಾಗಿ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಹಾಗೂ PDO ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಸೊ ಅವರು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.